ಹಲೋ, ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್. ನಾನಿವತ್ತು ಹಾಗಲಕಾಯಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಮಂಗಳೂರು ಶೈಲಿಯಲ್ಲಿ ಹಾಗಲಕಾಯಿ ಪುಳಿಮುಂಚಿ ತುಂಬ ಸುಲಭವಾಗಿ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಇದು ಹಾಗಲಕಾಯಿದು ಬಳ್ಳಿ, ನಮ್ಮದು ಮನೆಯಲ್ಲಿ ಇರುವಂಥ ಹಾಗಲಕಾಯಿದು ಬಳ್ಳಿ. ಇದರಲ್ಲಿ ಒಂದು ಹಾಗಲಕಾಯಿ ಬಿಟ್ಟಿದೆ, ಆದರೆ ನಾನು ಇದನ್ನು ತಗೊಳ್ಳಿಲ್ಲ, ಅಂಗಡಿಯಿಂದನೇ ತಂದದ್ದನ್ನು ತಗೊಂಡಿದ್ದೇನೆ. ಇದನ್ನು ಹಾಗೆ ಬಿಟ್ಟಿದ್ದೇನೆ, ಅದು ಇದಾಗಲಿಲ್ಲ ಅಂತ ನೋಡಿ. ಹಾಗಲಕಾಯಿದು ರೆಸಿಪಿ ಇಷ್ಟು ಒಳ್ಳೆ ರೀತಿಯಲ್ಲಿ ಬಂದಿದೆ. ಫುಲ್ ವಿಡಿಯೋ ನೋಡಿ ನಾನು ಹೇಗೆ ಮಾಡ್ತೇನಂತ. ಇದಕ್ಕಾಗಿ ನಾನು ನೋಡಿ 2 ಸ್ಪೂನಷ್ಟು ಜೀರಿಗೆ, 3 ಸ್ಪೂನಷ್ಟು ಕೊತ್ತಂಬರಿ, 1 ಸ್ಪೂನಷ್ಟು ಮೆಂತೆ ಮತ್ತು 7-8 ಕೆಂಪು ಮೆಣಸು. ಮೊದಲು ಕೊತ್ತಂಬರಿ ಹಾಕುವ. ನಂತರ ಜೀರಿಗೆ, ಮೆಂತೆ, ಸಾಸಿವೆ, ನಂತರ ಕೆಂಪು ಮೆಣಸು ಒಂದು 8ರಿಂದ 9. ಇದನ್ನು ನಾವೀಗ ಸ್ವಲ್ಪ ಎಣ್ಣೆ ಹಾಕದೆ ಹಾಗೆಯೇ ಫ್ರೈ ಮಾಡುವ. ಇದು ಪುಳಿಮುಂಚಿ ಆದ್ದರಿಂದ ನಾವು ಎಣ್ಣೆ ಯೂಸ್ ಮಾಡೋದು ಬೇಡ. ಮಂಗಳೂರಲ್ಲಿ ಯಾವ ರೀತಿಯಲ್ಲಿ ನಾವು ಹಾಗಲಕಾಯಿದು ರೆಸಿಪಿ ಮಾಡ್ತೇವೆ ಆ ರೀತಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಇದು ಇಷ್ಟೀಗ ಹುರಿದದ್ದು ಸಾಕು. ಎಣ್ಣೆ ಹಾಕದೆ ಹುರಿದುಕೊಂಡಿದ್ದೇನೆ ನೋಡಿ. 2 ಟೊಮ್ಯಾಟೊ, 2 ಈರುಳ್ಳಿ, ಕರಿ ಲೀವ್ಸ್. ಒಂದು ಪ್ಯಾನಿಗೆ ತಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕರಿ ಲೀವ್ಸ್, ಈರುಳ್ಳಿ, 2 ಸ್ಪೂನಷ್ಟು ಉದ್ದಿನಬೇಳೆ, 1 ಸ್ಪೂನಷ್ಟು ಕಡಲೆಬೇಳೆ, ಇಷ್ಟನ್ನು ಹಾಕಿ ನಾವು ಅದು ಕೆಂಪಗಾಗುವವರೆಗೆ ಫ್ರೈ ಮಾಡುವ. ಇದಕ್ಕೆ ಬೆಳ್ಳುಳ್ಳಿ ಸ್ಕಿಪ್ ಮಾಡಿದ್ದೇನೆ, ಬೆಳ್ಳುಳ್ಳಿಯನ್ನು ನಾನು ನಂತರ ಹಾಕ್ತೇನೆ ನೋಡಿ. ಇಷ್ಟನ್ನು ಫ್ರೈ ಮಾಡಿ ತಗೊಳ್ಬೇಕು. ನೋಡಿ, ಕೊತ್ತಂಬರಿ, ಜೀರಿಗೆ ಅದನ್ನೆಲ್ಲ ಹುಡಿ ಮಾಡಿ ನಂತರ ಇಷ್ಟನ್ನು ಹಾಕಬೇಕು ನೋಡಿ. ಒಂದು ಗೋಲಿ ಆಕಾರದ್ದು ಹುಣಸೆ ಹುಳಿ, ಇಷ್ಟನ್ನು ಹಾಕಿ ತೆರೆಯಾಗಿ ರುಬ್ಬಿಕೊಂಡು ಬರುವ. ಈಗ ಒಂದು ಬಾಣಲೆಗೆ 3 ಸ್ಪೂನಷ್ಟು ತೆಂಗಿನ ಎಣ್ಣೆ ತಗೊಂಡು ಅದಕ್ಕೆ 1.5 ಈರುಳ್ಳಿ ಮತ್ತು 2 ಟೊಮ್ಯಾಟೊವನ್ನು ಹಾಕಿ ಅದು ಕೆಂಪಗಾಗೋವರೆಗೆ ನಾವು ಫ್ರೈ ಮಾಡುವ. ಹಸಿ ವಾಸನೆ ಹೋಗಲಿ, ಒಂದು 2-3 ನಿಮಿಷದಷ್ಟು ಫ್ರೈ ಮಾಡಿದರೆ ಸಾಕು. ನೋಡಿ, ಟೊಮ್ಯಾಟೊದು ಸಹ ಕೂಡ ನೀರು ಎಣ್ಣೆಯಲ್ಲೇ ಸೇರಿ ಈ ರೀತಿ ಆಗಿದೆ ನೋಡಿ. ನಂತರ ಹಾಗಲಕಾಯಿಯನ್ನು ನಾವು ಹಾಕುವ ಈಗ ಎಣ್ಣೆಯಲ್ಲೇ ನೋಡಿ. ಚೆನ್ನಾಗಿ ತೊಳೆದು ಈಗ ಇದಕ್ಕೆ ಹಾಕೋದು. ಹಾಗಲಕಾಯಿ ದೇಹಕ್ಕೆ ತುಂಬ ಒಳ್ಳೆಯದು. ತಿಂದರೆ ಕಹಿ ಯಾವಾಗಲೂ ನಮ್ಮ ದೇಹಕ್ಕೆ ಬೀಳಬೇಕು. ಈ ರೀತಿ ಮಾಡಿ ತಿಂದರೆ ನಿಮಗೆ ಕಹಿ ಸಹ ಗೊತ್ತಾಗೋದಿಲ್ಲ. ನೀವು ಸಹ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟವಾಗಿದ್ದಲ್ಲಿ. ನೋಡಿ, ಎಣ್ಣೆಯಲ್ಲಿ ನಾನು ಹಾಗಲಕಾಯಿಯನ್ನು ಹಾಕಿದ್ದೇನೆ. ಈಗ ಎಣ್ಣೆಯಲ್ಲೇ ಹಾಗಲಕಾಯಿಯನ್ನು ನಾವು ಒಂದು 5 ನಿಮಿಷ ಫ್ರೈ ಮಾಡುವ. ತುಂಬ ಟೇಸ್ಟ್ ಆಗ್ತದೆ ಈ ರೀತಿ ಮಾಡಿದರೆ. ನೋಡಿ, ಚೆನ್ನಾಗಿ ಹೀಗೆ ಫ್ರೈ ನಾವು ಸೌಟಿನಲ್ಲಿ ಇದು ಮಾಡ್ತಾ ಇರಬೇಕು. ಈಗ ಸ್ವಲ್ಪ ಒಂದು ಲೋಟದಷ್ಟು ನೀರು ಹಾಕಿ ನಾವು ಮುಚ್ಚಳ ಮುಚ್ಚಿ ಅದು ಬೇಯುವ ತನಕ ಇಡುವ. ಈಗ ನೋಡಿ ನೀರು 1 ಲೋಟ ಹಾಕಿದೆ. ಇದು ಎಷ್ಟು ಆಗಿದೆ ಅಂತ ನೋಡಿ. ಈಗ ಇಷ್ಟು ಸಾಕು ನೋಡಿ. ಇದಕ್ಕೆ 1 ಸ್ಪೂನಷ್ಟು ಸಕ್ಕರೆ ಹಾಕಿದ್ದೇನೆ.
ಬೆಲ್ಲ ಹಾಕೋದಕ್ಕಿಂತ ನಾನು ಸಕ್ಕರೆ ಯೂಸ್ ಮಾಡಿದ್ದೇನೆ ಇದಕ್ಕೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಬ್ಬಿದಂತಹ ಮಸಾಲೆ. ನೋಡಿ, ನಾನು ಗರಿಗರಿಯಾಗಿ ರುಬ್ಬಿದ್ದೇನೆ, ತುಂಬ ನೈಸಾಗಿ ರುಬ್ಬಲಿಲ್ಲ. ಇದನ್ನೀಗ ಹಾಗಲಕಾಯಿದಕ್ಕೆ ಮಿಶ್ರಣ ಮಾಡುವ. ನೋಡಿ, ತುಂಬ ನೀರು ಬೇಡ. ನೋಡಿ, ತುಂಬ ಟೇಸ್ಟ್ ಆಗಿರೋ ಹಾಗಲಕಾಯಿ ಪುಳಿಮುಂಚಿ ಇದು. ಕೆಲವರಿಗೆ ಹಾಗಲಕಾಯಿ ಅಂದರೆ ತುಂಬ ಇಷ್ಟ ಇರ್ತದೆ, ಕೆಲವರಿಗೆ ಇಷ್ಟ ಇರೋದಿಲ್ಲ. ನೋಡಿ, ಮಸಾಲೆಯನ್ನು ಹೀಗೆ ನಾವು ಎಣ್ಣೆಯಲ್ಲಿ ಇದು ಮಾಡ್ತಾ ಇರುವ. ನೋಡಿ, ಚೆನ್ನಾಗಿ ಕುದಿ ಬರಲಿ. ನಿಮಗೆ ನಾನು ಮಾಡಿದಂತಹ ಮಂಗಳೂರು ಶೈಲಿಯಲ್ಲಿ ಹಾಗಲಕಾಯಿ ಪುಳಿಮುಂಚಿ ತುಂಬ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಉಂಟು. ಈಗ ಸ್ವಲ್ಪ ಕಹಿ ಆಗ್ತಾ ಉಂಟು, ಅದಕ್ಕೆ ಇನ್ನೂ ಸ್ವಲ್ಪ 1 ಸ್ಪೂನಷ್ಟು ಸಕ್ಕರೆ ಹಾಕಿದ್ದೇನೆ. ಈಗ ಒಂದು ಒಗ್ಗರಣೆಗೆ ರೆಡಿ ಮಾಡುವ. ಸ್ವಲ್ಪ ಉದ್ದಿನಬೇಳೆ ಹಾಕ್ತೇನೆ, ಸಾಸಿವೆ ಮತ್ತು ಕರಿ ಲೀವ್ಸ್. ನೋಡಿ, ಈಗ ಹಾಗಲಕಾಯಿದು ರೆಸಿಪಿ ರೆಡಿ ಇದೆ. ಹಾಗಲಕಾಯಿ ಪುಳಿಮುಂಚಿ ನೋಡಿ, ಈ ಟೆಕ್ಸ್ಚರಲ್ಲಿ ಬರಬೇಕು, ಸೂಪರ್ ಆಗ್ತದೆ ಇದಂತೂ. ನೋಡಿ, ಒಗ್ಗರಣೆ ಹಾಕಿದ್ದೇನೆ. ನಿಮಗೆ ನಾನು ಮಾಡಿದಂಥ ಹಾಗಲಕಾಯಿ ಪುಳಿಮುಂಚಿ ರೆಸಿಪಿ ತುಂಬ ಇಷ್ಟವಾದರೆ ಪ್ಲೀಸ್ ಒಮ್ಮೆ ಟ್ರೈ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ಹೊಸ ವೀಡಿಯೋಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. Thank you for watching.